ನಮಸ್ಕಾರ ನಮ್ಮ ಎಲ್ಲ ಭಕ್ತ ಸಮೂಹಕ್ಕೂ. ನಾವು ನಿಮ್ಮ ಧಾರವಾಡ ಮಂದಿ. ನಾವು ಇಂದು ನಿಮ್ಮನ್ನ ಕರ್ಕೊಂಡು ಬಂದಿರುವಂಥದ್ದು ಧಾರವಾಡದಲ್ಲಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನದ ಇತಿಹಾಸ ಮತ್ತು ಇದರ ಪುರಾತನದ ಬಗ್ಗೆ ನಾವಿಂದು ನೋಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ. ಈ ಒಂದು ದುರ್ಗಾದೇವಿಯ ದೇವಸ್ಥಾನದ ಕುರಿತು ಹೇಳಬೇಕಾದ್ರೆ, ನಂಬಿದವರಿಗೆ ಇಂಬು ನೀಡುವ ಹಾಗೂ ಭಕ್ತರಿಗೆ ಸ್ಫೂರ್ತಿ ಸೆಲೆಯಾಗಿ ಒಂದು ಧಾರವಾಡದ ಹೃದಯ ಭಾಗದಲ್ಲಿ ನೆಲೆಸಿರುವ ತಾಯಿ ಶ್ರೀ ದುರ್ಗಾದೇವಿಯು ಕಿಲ್ಲಾ ದುರ್ಗಾದೇವಿ ಎಂದೇ ಪ್ರಸಿದ್ಧಿವಾಸಿಯಾಗಿದೆ. ಇದೇನು ಪುರಾತನ ದೇವಾಲಯಗಳಲ್ಲಿ ಒಂದಾದ 12ನೇ ಶತಮಾನದ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂಬುದರ ಕುರಿತು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ಉಲ್ಲೇಖವಾಗಿದೆ. ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಏನು ಒಂದು ದೇವಸ್ಥಾನ ನಿರ್ಮಾಣವಾಗುತ್ತದೆ, ಇದರ ಸುತ್ತಲೂ ಒಂದು ಅರಣ್ಯ ಪ್ರದೇಶದಿಂದ ಆವರಿಸಿಕೊಂಡಿರುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಒಂದು ದೇವಾಲಯದ ಮುಂದುಗಡೆ ಗೋಲಗಳನ್ನ ನಾವು ಏನು ಕಾಣ್ತಾ ಇದ್ದೇವೆ, ಅದು ಏನು ಗೋಲವಿದೆ ಅದು ಒಂದು ಮೂಲ ಸ್ವರೂಪ, ಒಂದು ಆ ಮೂರ್ತಿಯ ಮೂಲ ಸ್ವರೂಪವನ್ನು ನಾವಿಲ್ಲಿ ನೈಜವಾಗಿ ಕಾಣ್ಬೋದಾಗಿದೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದ ಒಂದು ಐತಿಹಾಸಿಕ ಹೊಂಡವು ಕೂಡ ದೇವಸ್ಥಾನದ ಪಕ್ಕದಲ್ಲಿ ಇದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ದಿನದಿಂದ ದಿನಕ್ಕೆ ಜನಸಂಪರ್ಕ ಹೆಚ್ಚುತ್ತಾ ದೇವಸ್ಥಾನ ಇಂದು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ದೇವಸ್ಥಾನದಲ್ಲಿ ದಿನಕ್ಕೊಂದು ಪವಾಡ, ಕ್ಷಣಕ್ಕೊಂದು ಪರಿಹಾರ, ಗಳಿಗೆಗೊಂದು ವರಪ್ರಸಾದ ಸೃಷ್ಟಿಸುತ್ತಾ ದೇವಿ ನಂಬಿದವರಿಗೆ ಅಮ್ಮನಾಗಿ ದುರ್ಗಾದೇವಿ ಇತಿಹಾಸ ಸೃಷ್ಟಿಸಿದ್ದಾಳೆ. ರಾಜ್ಯದ ಹಾಗೂ ದೇಶದಲ್ಲಿ ಸಾಕಷ್ಟು ದುರ್ಗಾದೇವಿ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಆದರೆ ನಮ್ಮ ಧಾರವಾಡದ ಕಿಲ್ಲಾ ದುರ್ಗಾದೇವಿ ದೇವಸ್ಥಾನವು ಒಂದು ವಿಶಿಷ್ಟವಾಗಿದೆ ಅಂತ ಹೇಳ್ಬೋದು. ದುರ್ಗಾದೇವಿಯ ಮುಂದೆ ಇರುವ ಗೋಲ ಮೂಲ ಸ್ವರೂಪವಾಗಿದ್ದು, ಮೂಲ ಸ್ವರೂಪದ ಮೂರ್ತಿ ಇರುವುದರಿಂದ ಭಕ್ತರು ಏನೇ ಬೇಡಿಕೊಂಡರೂ ಇಲ್ಲಿ ಫಲಿಸುತ್ತದೆ ಎಂಬ ಒಂದು ದೃಢವಾದ ನಂಬಿಕೆ ಈ ದೇವಸ್ಥಾನದಲ್ಲಿ ಬರುವ ಭಕ್ತರಿಗೆ ಇದೆ. ದೇವಸ್ಥಾನಕ್ಕೆ ಒಂದು ಹಳೆಯ ಇತಿಹಾಸ ಇದೆ ಅನ್ನೋದಕ್ಕೆ ಒಂದು ಅದರ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ, ಒಂದು ಪುರಾತನವಾದಂತ ಒಂದು ಮರಗಳನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಈ ಒಂದು ದೇವಸ್ಥಾನದಲ್ಲಿ. ಅಷ್ಟೇ ಅಲ್ಲ, ಈ ದೇವಿಯ ಒಂದು ಪವಾಡ ಏನಿದಾವೆ, ಅನೇಕ ಇಷ್ಟಾರ್ಥಗಳನ್ನ ಇಲ್ಲೇನು ಭಕ್ತರು ಬಂದು ಸಲ್ಲಿಸ್ತಾರೆ, ಆ ಎಲ್ಲ ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತೆ ಎಂಬುದು ಭಕ್ತರಲ್ಲಿ ದೃಢವಾದ ಒಂದು ನಂಬಿಕೆ ಇದೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಚಾಲುಕ್ಯರ ಆಳ್ವಿಕೆ ಕಾಲದಲ್ಲಿ ಏನು ಒಂದು ಈ ಭಾಗದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಕಾಲರಾ, ಪ್ಲೇಗ್ ಹೀಗೆ ಹಲವಾರು ರೋಗಗಳು ಬರ್ತವೆ. ಅನೇಕ ಒಂದು ಸಾವು ನೋವುಗಳು ಸಂಭವಿಸ್ತವೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತರು ಈ ದೇವಿಗೆ ಬಂದು ಒಂದು ಶರಣಾಗತಿಯನ್ನ ಸಲ್ಲಿಸ್ತಾರೆ, ಒಂದು ಬೇಡಿಕೆಯನ್ನ ಇಡ್ತಾರೆ. ಅದೇ ತರನಾಗಿ ಅವೆಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತೆ ಎಂಬುದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ತದನಂತರ ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಒಂದು ಧರ್ಮೀಯರು ಬಂದು ದರ್ಶನವನ್ನ ಪಡೀತಾರೆ, ತಾಯಿಗೆ ಒಂದು ಸೇವೆಯನ್ನ ಸಲ್ಲಿಸ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಏನಾದರೂ ಕಷ್ಟಗಳು, ಸಮಸ್ಯೆಗಳು ಎದುರಾದರೆ ಒಂದು ಸಂಕಲ್ಪ ಇಟ್ಕೊಂಡು ನಿಂಬೆ ಹಣ್ಣಿನ ದೀಪ ಬೆಳಗ್ತಾರೆ. ಅದೊಂದು ಸಂಪ್ರದಾಯ ಈ ಒಂದು ದೇವಸ್ಥಾನದಲ್ಲಿ ನೋಡಬಹುದಾಗಿದೆ. ಇನ್ನು ನಿಂಬೆಯನ್ನು 5, 11, 16, 21 ನಿಂಬೆ ಹಣ್ಣುಗಳಿಂದ 3 ವಾರ ಆರತಿ ಬೆಳಗಿದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂಬ ಒಂದು ನಂಬಿಕೆ ಇಲ್ಲಿರುವ ಭಕ್ತರಿಗಿದೆ. ಇಲ್ಲಿ ನಡೆಯುವ ವಿಶೇಷ ಪೂಜೆಗಳು ಎಲೆ ಪೂಜೆ, ಕುಂಕುಮ ಪೂಜೆ, ಅರಿಶಿನ ಪೂಜೆ, ಪಂಚಾಮೃತ ಅಭಿಷೇಕ, ಸೀರೆ ಉಡಿಸುವ ಪೂಜೆ, ಉಡಿ ತುಂಬುವ ಪೂಜೆ, ಹೀಗೆ ಅನೇಕ ಒಂದು ಪೂಜಾ ಕಾರ್ಯಗಳು ಇಲ್ಲಿ ಭಕ್ತರು ಬಂದು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಒಂದು ಏನು ನವರಾತ್ರಿಯ ದಿವಸ ಇಲ್ಲಿ ಅಮ್ಮನಿಗೆ ಒಂದು ಬೃಹತ್ ಜಾತ್ರೆ ಕೂಡ ಜರುಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಹಾಗಾದ್ರೆ ಅಮ್ಮನ ಒಂದು ದರ್ಶನವನ್ನ ಪಡೆಯಲು ನಾವೀಗ ಹೋಗೋಣ. ದೇವಸ್ಥಾನದ ಒಂದು ಗರ್ಭಗುಡಿಗೆ ನಾವೀಗ ಪ್ರವೇಶವನ್ನ ಪಡಿತಾ ಇದ್ದೇವೆ. ಒಂದು ತಾಯಿಯ ದರ್ಶನವನ್ನ ನೋಡಲು ಕೂಡ ದೇವಸ್ಥಾನದ ಒಂದು ಗರ್ಭಗುಡಿಯ ಪ್ರವೇಶವನ್ನ ನಾವೀಗ ಪಡಿತಾ ಇದ್ದೇವೆ. ನೀವೀಗ ನೋಡ್ತಾ ಇರ್ಬೋದು, ಒಂದು ತಾಯಿಯ ಒಂದು ಮೂರ್ತಿಯನ್ನ ಕಾಣ್ತಾ ಇದ್ದೇವೆ. ಈಗ ನಮ್ಮ ಎಲ್ಲ ಭಕ್ತ ಸಮೂಹವು ಈಗ ನೀವು ನೋಡ್ತಿರ್ಬೋದು, ಒಂದು ದೇವಿಯ ಒಂದು ಮೂರ್ತಿಯನ್ನು ಈಗ ಕಣ್ತುಂಬಿಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದಾಗಿದೆ. ಈ ಒಂದು ಗರ್ಭಗುಡಿಯ ಮುಂಭಾಗಿಲಿನಲ್ಲಿ ಬೆಳ್ಳಿ ಒಂದು ಬಾಗಿಲನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ ಗರ್ಭಗುಡಿಯ ಒಳಗಡೆ ಅಲಂಕೃತವಾದಂತಹ ಒಂದು ಮೂರ್ತಿಯನ್ನ ನೋಡಬಹುದಾಗಿದೆ. ಈ ಒಂದು ದೇವಸ್ಥಾನದ ಮುಂದುಗಡೆ ನಾವು ಈಗ
ಏನು ಒಂದು ಮೂಲ ಸ್ವರೂಪ, ದೇವಸ್ಥಾನದ ದೇವಿಯ ಒಂದು ಮೂಲ ಸ್ವರೂಪದ ಗೋಲವನ್ನು ನಾವೀಗ ಕಾಣ್ತಾ ಇದ್ದೇವೆ. ಇಲ್ಲಿ ಬಂದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನ ಒಂದು ಲಿಂಬೆ ಹಣ್ಣಿನ ಒಂದು ದೀಪದ ಮೂಲಕ ಸಲ್ಲಿಸ್ತಾರೆ. ನೀವೀಗ ನೋಡ್ತಾ ಇರ್ಬೋದು, ಸುಮಾರು ಭಕ್ತಾದಿಗಳು ಬಂದು ಈ ಒಂದು ಗೋಲದ ಮುಂದೆ ಒಂದು ತಮ್ಮ ಬೇಡಿಕೆ ಇಷ್ಟಾರ್ಥಗಳು ಏನು ಸಲ್ಲಿಸಿ ಲಿಂಬೆ ಹಣ್ಣಿನ ಮೂಲಕ ಸಲ್ಲಿಸ್ತಾರೆ ಅಂತ ನಾವಿಲ್ಲಿ ಕಾಣ್ಬೋದಾಗಿದೆ. ಈ ಒಂದು ದೇವಾಲಯದ ಎದುರುಗಡೆ ನಾವು ಒಂದು ದೀಪಸ್ತಂಭವನ್ನು ಕೂಡ ನೋಡ್ಬೋದಾಗಿದೆ. ಸುಂದರವಾದ ಒಂದು ಅಲಂಕೃತವಾದಂತಹ ದೀಪಸ್ತಂಭವು ಕೂಡ ಈ ದೇವಾಲಯದ ಎದುರುಗಡೆ ಕಾಣ ಸಿಗುತ್ತದೆ. ಆ ಒಂದು ದೀಪಸ್ತಂಭದ ಒಳಗಡೆ ಒಂದು ನಾಗದೇವರ ಒಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ಬನ್ನಿ, ಆ ಒಂದು ದೀಪಸ್ತಂಭದಿಂದ ಮುಂದೆ ಹೋದ್ರೆ ನಮಗೆ ಮತ್ತು ನಾಗದೇವರ ಒಂದು ಮೂರ್ತಿಯನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ಅದೇ ರೀತಿ ಒಂದು ಮರದ ಕೆಳಗಡೆ ನಾವು ಭದ್ರಕಾಳಿ ದೇವಸ್ಥಾನವನ್ನು ಕೂಡ ನೋಡ್ಬೋದಾಗಿದೆ. ಭದ್ರಕಾಳಿ ದೇವಸ್ಥಾನದ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಅದೇ ರೀತಿ ಅದರ ಪಕ್ಕದಲ್ಲಿ ಒಂದು ನಾಗದೇವರ ಒಂದು ಮೂರ್ತಿಯನ್ನ ಕೂಡ ಕೆತ್ತನೆ ಮಾಡಿದ್ದಾರೆ. ಈ ಒಂದು ಎಲ್ಲ ಕೆತ್ತನೆಗಳನ್ನ ನೋಡಿದರೆ ಒಂದು ಐತಿಹಾಸಿಕ ಪುರಾಣ ಒಂದು ಪ್ರಸಿದ್ಧ ದೇವಾಲಯಕ್ಕೆ ಸಾಕ್ಷಿಗಳಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಈ ಒಂದು ಚಾಲುಕ್ಯರ ಕಾಲದಲ್ಲಿ ಏನು ಕೆತ್ತನೆಯಾದಂಥ ಈ ಎಲ್ಲ ಮೂರ್ತಿಗಳು ಒಂದು ಪುರಾವೆಗೆ ಸಾಕ್ಷಿಯಾಗಿದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಈ ಒಂದು ದೇವಾಲಯಗಳಾದ ಮೇಲೆ ನಮಗೆ ಇನ್ನೊಂದು ದೇವಸ್ಥಾನ ಇಲ್ಲಿ ಕಾಣಲು ಸಿಗುತ್ತದೆ. ನವಗ್ರಹ ಒಂದು ದೇವಸ್ಥಾನವನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿಯೂ ಕೂಡ ಭಕ್ತರು ಬಂದು ಒಂದು ನವಗ್ರಹ ದೇವರಿಗೆ ತಮ್ಮ ಇಷ್ಟಾರ್ಥಗಳು ಮತ್ತು ಬೇಡಿಕೆಗಳನ್ನ ಸಲ್ಲಿಸಿ ಅವೆಲ್ಲ ಬೇಡಿಕೆಗಳನ್ನ ಏನು ಭಕ್ತರು ಸಲ್ಲಿಸಿರ್ತಾರೆ ಅವೆಲ್ಲ ಬೇಡಿಕೆಗಳು ಈಡೇರುತ್ತವೆ ಅನ್ನೋದು ಇಲ್ಲಿ ದೃಢವಾದ ನಂಬಿಕೆ ಭಕ್ತರಲ್ಲಿದೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಎಂಬ ಒಂದು ನಾಮಫಲಕವನ್ನು ಕೂಡ ಈ ಒಂದು ದೇವಸ್ಥಾನದ ಮುಂದ್ಗಡೆ ನೋಡ್ಬೋದಾಗಿದೆ. ಈಗ ನೀವು ಎಷ್ಟು ಭಕ್ತ ಸಮೂಹ ಈ ದೇವಸ್ಥಾನದಲ್ಲಿ ಇದೆ ಅಂತ ನೀವೆಲ್ಲ ನೋಡ್ತಾ ಇರ್ಬೋದು. ಅವರು ಇಲ್ಲಿ ಬಂದು ಒಂದು ದೇವರ ದರ್ಶನವನ್ನ ಪಡೆದುಕೊಂಡು ತಮ್ಮ ಹರಕೆಗಳೇನಿದಾವೆ ಅವೆಲ್ಲವನ್ನ ಸಲ್ಲಿಸ್ತಾ ಇದ್ದಾರೆ. ನೀವೆಲ್ಲರೂ ಈಗ ಕಾಣಬಹುದಾಗಿದೆ. ನಮ್ಮ ಎಲ್ಲ ಭಕ್ತರಿಂದಕ್ಕೂ ನಾನು ಕೇಳ್ಕೊಳ್ಳೋದು ಒಂದೇ, ನೀವು ಒಂದು ಸಾರಿ ಈ ದೇವಸ್ಥಾನಕ್ಕೆ ಬನ್ನಿ. ನಿಮ್ಮ ಯಾವುದೇ ಕಷ್ಟಗಳು ಕಾರ್ಪಣ್ಯಗಳಿದ್ದರೂ ಖಂಡಿತವಾಗಲೂ ಒಂದು ಈಡೇರ್ತವೆ ಈ ಒಂದು ದೇವಸ್ಥಾನದಲ್ಲಿ ಅಂತ ನಾವು ಹೇಳ್ಬೋದು. ಈ ಒಂದು ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ನಮ್ಮ ಹತ್ರ ಇದ್ದಾರೆ. ವಿಷ್ಣು ಸರ್ ನಮ್ಮ ಹತ್ರ ಇದ್ದಾರೆ. ಅವರು ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರಂತೆ. ಎಷ್ಟು ವರ್ಷದಿಂದ ನೀವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ? ನನಗೆ 75 ವರ್ಷ. ನಾನು ತಿಳುವಳಿಕೆ ಒಂದಾಗಿಂದ ಇಲ್ಲಿ ಬರ್ತಾರೆ ಊರವರು. ತಿಳುವಳಿಕೆ ಒಂದಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ. ಹಾಗಾದ್ರೆ ನೀವು ಇದ್ರ ಬಗ್ಗೆ ತುಂಬಾ ಗೊತ್ತಿರ್ತೈತ್ರಿ. ಈ ಒಂದು ದುರ್ಗಾದೇವಿ ದೇವಸ್ಥಾನದ ಬಗ್ಗೆ ಏನ್ ಇಷ್ಟಾರ್ಥಗಳದಾವ್ರಿ? ಏನ್ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾವು? ಬಹಳ ಹಳೆ ಕಾಲದ ಇದು. ಇದು ಕಿಲ್ಲೆ ಐತಿ. ದೊಡ್ಡ ಕಿಲ್ಲೆ ಐತಿ, ಧಾರವಾಡದ ಕಿಲ್ಲೆ. ಇದು ಬ್ರಿಟಿಷರ ಇದರೊಳಗೆ ಕೆಡವಿದ್ದಾರೆ. ಆ ಏರಿಯಾ ಕಿಲ್ಲೆ ಏರಿಯಾದಲ್ಲೇ ಬರ್ತದೆ. ಇಲ್ಲಿ ಪೂಜಾ ಜನರು ಬಾಳ ನಡ್ಕೊಂತಾರೆ, ಗ್ರಾಮದಲ್ಲಿ ನಡ್ಕೊಂತಾರೆ. ಆಮೇಲೆ ದಸರಾದಲ್ಲಿ 10 ದಿವಸ ಉತ್ಸವ ಆಗುತ್ತೆ. ದಿನ ಒಂದೊಂದು ನಮೂನೆ ಅವತಾರ ಆಗ್ತಾರೆ. ಭಕ್ತಾದಿಗಳು ಸಹಾಯ ಮಾಡ್ತಾರೆ. ಅವತಾರ 15 ದಿವಸ ಊಟನೂ ಹಾಕ್ತಾರೆ. ಇದು ಪ್ರಾಚೀನ ಇದರಿಂದ ನಡ್ಕೊಂಡು ಬಂದ, ತುಂಬಾ ಪುರಾತನ ಕಾಲದಿಂದ ತುಂಬಾ ನಡ್ಕೊಂತ ಬಂದಿರ್ತಾರೆ. ಇದ್ರ ಸುತ್ತಲೂ ಎಲ್ಲ ಅರಣ್ಯ ಪ್ರದೇಶ ಇತ್ತಂತು. ಮೊದ್ಲಿತ್ರಿ. ಈಗೆಲ್ಲ ಬರ್ದಂಗೆ ಈ ಮೊದಲೆಲ್ಲ ಜಾಗ ಇರ್ತದೆ. ಇಲ್ಲೊಂದು ಗುಡ್ಡ ಇತ್ತು, ಓಪನ್ ಮಾಡಿ ಖುಲ್ಲಾ ಮಾಡಿ ದೇವಸ್ಥಾನನಿಗೆ ಜೀವನ ಅಭಿವೃದ್ಧಿ ಆಗೈತಿ. ಮತ್ತ ಇಲ್ಲಿ ದೇವಸ್ಥಾನದ ಏನ್ ಆಡಳಿತ ಮಂಡಳಿ ಐತ್ರಿ? ಅದು ಪೂಜಾರಿ ಮಂತಂದ ಅವ್ರ 3 ಜನ ಇದ್ದಾರೆ. 3 ಜನ ಮಾಡ್ಕೊಂಡು ಹೋಗ್ತಾರೆ. ಒಂದೊಂದ್ ತಿಂಗಳ ಪಾಳಿ ಮೇಲೆ ಮಾಡ್ಕೊಂಡು ಹೋಗ್ತಾರೆ. ಒಂದೊಂದ್ ತಿಂಗಳು ಅವ್ರು ಬೇರೆ ಬೇರೆ ಮತ್ತ ಇಲ್ಲಿ ಯಾವ್ಯಾವ ಪೂಜೆಗಳು ನಡೀತಾ ಇದಾರೆ ಇಲ್ಲಿ? ನೀವು ಒಂದು ಇದು ಪ್ರಕಾರ ನಿಂಬೆ ಹಣ್ಣಿನ ಪೂಜೆ ಅವೆಲ್ಲ ನಾವು ಕೇಳಿ ನಡೀತಾವಂತಂದ ಲಘುವ ಮುದ್ದೆ ಅದು ನಡೀತಿರ್ತಾವ. ಮುಂಜೆ ಆಗ್ತಿರ್ತಾರೆ. ನೀವು ಬಹಳ ವರ್ಷದಿಂದ ಈ ಒಂದು ದೇವಸ್ಥಾನ ನಡ್ಕೊಂತ ಬಂದಿರಿ. ತುಂಬಾ ಧನ್ಯವಾದಗಳು. ಈ ಒಂದು ದೇವಸ್ಥಾನ ಆವರಣದಲ್ಲಿರುವ ಮಳಿಗೆಯಲ್ಲಿ ನಾವಿದ್ದೇವೆ. ಈ ಮಳಿಗೆಯ ಒಂದು ಏನು ಮಳಿಗೆಯನ್ನ ಇಟ್ಕೊಂಡಿದ್ದಾರೆ ಕಸ್ತೂರವ್ವರು ನಮ್ಮ ಜೊತೆ ಇದ್ದಾರೆ.
ಅವರು ತುಂಬಾ ವರ್ಷಗಳಿಂದ ಇಲ್ಲಿ ಒಂದು ಮಳಿಗೆಯನ್ನ ಇಟ್ಕೊಂಡಿದ್ದಾರೆ. ಈ ಒಂದು ದೇವಿಯ ಬಗ್ಗೆ ಅವರಿಗೆ ಸಾಕಷ್ಟು ಗೊತ್ತಿದೆ. ಅವರು ಇದು ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾರೆ. ನೀವೀಗ ಇಲ್ಲಿ ಎಷ್ಟು ವರ್ಷದಿಂದ ಇದೀರಿ ಈ ಒಂದು ದೇವಸ್ಥಾನದಾಗ? ನಾವ್ ಈ ಸದ್ಯ ಬಂದಂದ್ರ 40-45 ವರ್ಷ ಆತ. 40-45 ವರ್ಷ. ಅದಕ್ಕೆ ಮೊದಲ ನಮ್ಮ ಅತ್ತಿ ನಮ್ಮ ಮಾವರು ಮೊದಲ ದೇವಸ್ಥಾನದಾಗ ಮಾಡ್ಕೊಂತ ಬಂದಾರಿ. ದೇವಸ್ಥಾನಗಾರಿ ದೇವಿ ಅವಾಗ್ಲಿಂದ ನಮಗೆಲ್ಲ ಒಳ್ಳೇದ ಮಾಡ್ಕೊಂಡ, ಬಂದ್ ಭಕ್ತರಿಗೆ ಎಲ್ಲಾ ಒಳ್ಳೇದ ಮಾಡ್ಕೊಂಡ, ಏನ್ ಬೇಡಿರ್ತಾರ ಎಲ್ಲಾ ಅವ್ರಿಗೆ ನೆಚ್ಕೊಡ್ತಾಳ್ರಿ ಅಮ್ಮ. ಎಲ್ಲೆಲ್ಲಿ ದೂರ ಬಂದು ಬೇಡ್ಕೊಂಡು ಹೊರತಿ ಹೊತ್ತು ಪಾಲಿಸ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಯಾಳ, ಚಲೋ ಮಾಡ್ಯಾಳ. ನಾವಾದ್ರೂ ಈಗ ಅಕ್ಕಿಲಿಂದ ಒಂದ್ ರೊಟ್ಟಿ ಸುಡ್ತೈತಿ ದೇವಸ್ಥಾನದಾಗ. ಒಂದು ರೊಟ್ಟಿ ಆತು, ಒಂದು ಚರಿ ನೀರ್ ಆತು, ಒಂದು ತೂತ ಅನ್ನ ಆತು. ಯಾವ್ದಾದ್ರು ಈ ದೇವಸ್ಥಾನದಾಗ ಮಾಡ್ಕೊಂತ ಎಲ್ಲರಿಗೆ ಚಲೋ ಒಳ್ಳೇದ್ ಮಾಡ್ಯಾರ. ಮತ್ತ ಈ ದೇವಸ್ಥಾನದಾಗ ಏನ್ ಪೂಜಾ ಕೈಂಕರ್ಯಗಳು ನಡೀತಾ ಇದಾವ? ಪೂಜಾ ಕೈಂಕರ್ಯೊಳಗೆ ಶುಕ್ರವಾರ ಮಂಗಳವಾರ ಲಿಪಿಯಲ್ಲಿ ದೀಪದ ಮೇಲೆ ಬಂದು ಭಕ್ತರೆಲ್ಲ ಹರಕೆ ಹೊತ್ತಿ ಬೇಡ್ಕೊಂಡು ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರೆಲ್ಲ ಹರಕೆ ನೆನೆಸ್ಕೊಡ್ತಾರ್ತಿ. ಆಮೇಲೆ ನವರಾತ್ರಿಯಾಗ 9 ದಿವಸ ಹಗಲು ರಾತ್ರಿ ಅಂದ್ರು ಎಲ್ಲಾ ಭಕ್ತರು ಬರ್ತಾರೆ. ಸಣ್ಣ ಹುಡುಗರು ಮೊದಲು ಮಾಡಿ ನೀತಿಗೆಟ್ಟು ಮಕ್ಕಳು ಕರ್ಕೊಂಡ್ ಬಂದು ದೇವಸ್ಥಾನ ನೋಡ್ಕೊಂಡು ಅದೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಎಲ್ಲರಿಗೂ ಒಳ್ಳೆ ಮೇಡಮ್. ಅವತ್ ಹಗಲಿ ರಾತ್ರಿ ಯಾವ್ದು ಅನ್ನೋ ನೀತಿಗೆಟ್ಟು ಕುಂತಿರ್ತಾರೆ ನವರಾತ್ರಿ. ನವರಾತ್ರಿ ದಿವಸ ಜಗ ಅಂದ್ರೆ ಜಗ ಅಂದ್ರೆ 9 ದಿವಸನೇ ಫುಲ್ ಜನ ಇರ್ತಾರೆ, ಫುಲ್ ಜನ ಭಕ್ತಾದಿಗಳಿಂದ ಕೂಡಿರ್ತಾ ಇದಾರೆ. ಕಣ್ಣಿ ನೀತಿ ಇಲ್ಲ ಪೂಜಾರಿಗೆ. ಅಂದ್ರೆ ನಿಮ್ದು ಇದು ಅಂಗಡಿ ಯಾವಾಗ್ಲೂ ಹಗಲಿ 12 ತಾಸು ಓಪನ್ ರೀ. 10 ರೂಪಾಯಿ ತಗೋರಿ. ಹೊಳೆ ಬಂದ್ ಕೊಡ್ರಿ. ಆಮೇಲೆ ಮತ್ತೆ ಇದ್ರ ಇತಿಹಾಸದ ಬಗ್ಗೆ ಏನ್ ಗೊತ್ತೈತ್ರ? ಇತಿಹಾಸದ ಬಗ್ಗೆ ಎಲ್ಲ ನಮ್ಮ ಮಾವರಿಗೆ ಆತರಿಗೆ ಗೊತ್ತಲ್ರಿ. ಅವೆಲ್ಲ ಎಲ್ಲ ಬ್ರಿಟಿಷರ್ ಕಾಲದಾಗ ಬ್ರಿಟಿಷರ ಕಾಲದಿಂದ ಬಂದಿದ್ರಿ ಇದು. ನಮ್ಮ ಮಾವ ಅತ್ತಿ ಮಾವರ್ ಅಂತ ಹೇಳ್ರಿ. ಮೂರನೇ ನಮ್ ತಲಿ ರೀ. ಮೂರನೇ ತಲೆಮಾರಿ ನಿಮ್ದು? ಮೂರನೇ ತಲೆಮಾರ. ಮೊದಲು ನಮ್ಮ ಅತ್ತಿ ಮಾವ ಅವ್ರ ಅತ್ತಿ ಮಾವರ ಮಾಡ್ಕೊತ ಬಂದಿದ್ರಿ. ಮೊದಲು 1 ರೂಪಾಯಿದಾಗಿಂದ ನೆಡ್ಸ್ಕೊತ ಬಂದಿದ್ದ ಅಂಗಡಿ. ಇವತ್ತ ನಮ್ಮ 100 ರೂಪಾಯಿ ಮೇಲೆ ಯಾವ ಐತ್ರಿ. ಬಟ್ಟಿ ಉದ್ಯೋಗ ನೆಡ್ಸ್ತಾಡಪ್ಪ. ಆಮೇಲೆ ಎಲ್ಲರಿಗೆ ಆತು, ನಮಗೂ ಆತು, ಬಂದ್ ಭಕ್ತರಿಗೆ ಆತು, ಎಲ್ಲೆಲ್ಲಿ ಬಂದಿ ಬೆಳ್ಕೊಂಡಿರ್ತಾರ. ನಿಮ್ ಮೂಲ ಯಾವ್ದ್ರಿ? ನಿಮ್ ಊರ್ರಿ? ನಮ್ಮೂರು ಮೂಲ ನಮ್ಮ ಅತ್ತಿ ಮಾವರ ಕಾಗಿ ಅಂತ ಶಿರೋಳ ರೀ. ಶಿರೋಳ. ಅಲ್ಲಿಂದ ಇಲ್ಲಿ ನಮ್ಮ ಮಾವರ ಬಂದ್ ಇಲ್ಲೇ ಜನಿಸಿ ಇಲ್ಲೇ ಹಾಕಿಲ್ಲಿಂದ ಒಂದು ನಾವು ಎಲ್ಲಾರು ಇಲ್ಲೇನೆ. ನೀವು ಈಗ ಅದನ್ನ ನಾವು ಈಗ ಅದ್ರ ಗೊತ್ತೇಗ ಐತ್ರಿ. ನೌಕರಿ ಅಂತೂ ಇಲ್ರಿ ನಮಗೆ. ಯಾವ್ದು ಕಲ್ಸೇ ಹುಡುಗರ್ನ ಕಲ್ಸ್ಕೊಂತ ಬಂದೇವಿ. ಆದ್ರ ನಮ್ ನಸೀಬ ಹಣೆ ಬರಲ್ರಿ, ನೌಕರಿ ಬಂದಿಲ್ಲ, ಸಿಕ್ಕಿಲ್ಲ. ಮತ್ ಇದ್ರಾಗ ಒಂದ್ ತುಟ್ಟು ಎಲ್ಲಾರು ನೌಕರಿ ಮಾಡ್ಕೊಂತ ಹೋದ್ರ ಮತ್ತ ನಮಗ್ ಸಿಗೋದು ದುಡಿಯಾರು ಯಾರೆಲ್ಲ ಶ್ರಮ ಪಟ್ಟ. ದೇವಿ ನಮಗ್ ಇದನ್ನ ಕೊಟ್ಟಾಳಪ್ಪ ಅಂದ್ರೆ ಇದನ್ನ ಶ್ರಮ ಪಟ್ಟು ಇದನ್ನ ಪಡೋದು ಇಲ್ರಿ. ತುಂಬಾ ಒಳ್ಳೇದ್. ನೀವು ದೇವಿ ಒಂದು ಸೇವಾ ಸಲ್ಲಿಸ್ತಾ ಇದ್ರಿ. ನಿಮ್ ಪುರಾತನ ಅವಾಗಿಂದ ಒಂದೈತ್ರಿ. 3ನೇ ತಲೆ ಮಾರಗಾರ ಮಾಡ್ಕೊಂತ ಬಂದೇವ್ರಿ. ನಮ್ಗ ಅದ್ರಾಗ ಒಂದ್ ಜೀವನ ಒಟ್ಟ ಒಂದು ದುಡ್ಡು ಐತಿ, ಒಂದು ತುತ್ತು ಅನ್ನ ಕೊಟ್ಟಾಳಮ್ಮ. ಒಯ್ಯುವ ದೇವಸ್ಥಾನ ಆತು ಈ ಧಾರವಾಡದಾಗ. ಒಟ್ಟ ಎಲ್ಲೇ ಆಗಲ್ಲ ದೇವಸ್ಥಾನಗ ಜಾತ್ರೆ ಬಂದು ಹೋಗ್ತಿವಿ. ಜಾತ್ರೆ ಒಳಗ ಆತು, ಇಲ್ಲೇ ಆತು. ನಮಗ್ ಇದ ಉದ್ಯೋಗ, ಇದ ಒಂದ್ ದುಡಿಮೆ, ಇದ ನೌಕರಿ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಚಾಲುಕ್ಯರ ಕಾಲದಲ್ಲಿ ಏನು ನಿರ್ಮಾಣಗೊಂಡಂತ ಒಂದು ಈ ದೇವಸ್ಥಾನದ ಒಂದು ಇತಿಹಾಸ ಮತ್ತು ಪುರಾತನದ ಬಗ್ಗೆ ಏನು ನಮಗೆ ತಿಳಿದಿತ್ತು, ನಮಗೆ ಗೊತ್ತಿರುವಷ್ಟು ನಾವು ಹೇಳಿದ್ದೇವೆ. ದಯಮಾಡಿ ಇಲ್ಲಿ ಒಂದು ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನನ್ನ ಎಲ್ಲ ಭಕ್ತವೃಂದಕ್ಕೂ ನಾನು ಕೇಳ್ಕೊಳ್ಳೋದು, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಯಾವುದೇ ಒಂದು ಏನು ಈ ದೇವಸ್ಥಾನದ ಕುರಿತು ಏನಾದರೂ ಹೇಳಬೇಕಾದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.